ಹಾಯ್ ವೀಕ್ಷಕರೇ, ಇವತ್ತು ನಾನು ಮತ್ತು ನನ್ನ ಸ್ನೇಹಿತರು ಸೇರಿಕೊಂಡು ಇವತ್ತು ಕನಕಪುರದಿಂದ 15 ಕಿಲೋಮೀಟರ್ ದೂರದಲ್ಲಿರುವ ತಾವರಗೆಟ್ಟೆ, ಅಲ್ಲಿಂದ ಒಂದು 5 ಕಿಲೋಮೀಟರ್ ದೂರದಲ್ಲಿರುವ ಬೆಟ್ಟದ ನೆತ್ತಿ ಶ್ರೀ ಸಿದ್ದೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ನಾವು ಇಂದು ಬೆಳಿಗ್ಗೆ ಸುಮಾರು 5:30ಕ್ಕೆ ಶುರು ಮಾಡಿದ್ವಿ. ಆ್ಯಸ್ ಯೂಶುವಲ್ ಆನ್ ದಿ ವೇ ಕನಕಪುರದಲ್ಲಿ ನಾವು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಇವಾಗ ಈ ಆಫ್ ರೋಡ್ ತಲುಪಿದ್ದೀವಿ. ಇಲ್ಲಿಂದ ನಮಗೆ ಆ್ಯಕ್ಚುಲಿ ಒಂದು 4 ಕಿಲೋಮೀಟ್ರಷ್ಟು ಸರಿಯಾದ ಆಫ್ ರೋಡಿಂಗ್ ಇದೆ. ಆಫ್ ರೋಡ್ ಪ್ರಿಯರಿಗೆ ಇದು ಭಾಳ ಇಷ್ಟ ಆಗುತ್ತೆ. ನಾನು ಇಲ್ಲಿಂದ ನಾವು ಏನು ಬೆಟ್ಟದ ಮೆಟ್ಲವರೆಗೂ ಪೂರ್ತಿ ಪ್ರಯಾಣನ ನಾನು ವಿಡಿಯೋ ಮಾಡಿದ್ದೀನಿ. ಈ ವಿಡಿಯೋ ಸುಮಾರು 3.5 ನಿಮಿಷ ಬರುತ್ತೆ. ಇದು ಬೈಕ್ನಲ್ಲಿ ಆಫ್ ರೋಡಿಂಗ್ ಮಾಡುವುದು ಸಾಹಸ ಪ್ರಿಯರಿಗೆ ಸಿಕ್ಕುವ ವಿಶೇಷ ಅನುಭವ. ನಗರದ ಗದ್ದಲವನ್ನು ಬಿಟ್ಟು ಮಣ್ಣಿನ ದಾರಿಗಳು, ಕಲ್ಲುಗಳಿಂದ ತುಂಬಿದ ಹಾದಿಗಳು ಮತ್ತು ಕಾಡಿನ ಮಧ್ಯೆ ಸಾಗುವ ರೈಡ್ ಮನಸ್ಸಿಗೆ ಹೊಸ ಉತ್ಸಾಹ ನೀಡುತ್ತೆ. ಕೆಲವೆಡೆ ಸಣ್ಣ ಏರು ಬೀಳು ದಾರಿಗಳು, ಕೆಲವೆಡೆ ಧೂಳು ತುಂಬಿದ ಟ್ರ್ಯಾಕ್ಗಳು ರೈಡಿಂಗ್ ಕೌಶಲ್ಯವನ್ನು ಪರೀಕ್ಷಿಸುತ್ತವೆ. ಪ್ರತಿಯೊಂದು ದಾರಿಯೂ ಹೊಸ ಸವಾಲು, ಹೊಸ ರೋಮಾಂಚನ ನೀಡುತ್ತದೆ. ಪ್ರಕೃತಿಯ ಮಧ್ಯೆ ಬೈಕ್ ಸವಾರಿ ಮಾಡುವಾಗ ತಂಪಾದ ಗಾಳಿ, ಹಕ್ಕಿಗಳ ಶಬ್ದ ಮತ್ತು ಸುತ್ತಲಿನ ಹಸಿರು ವಾತಾವರಣ ಪ್ರಯಾಣವನ್ನು ಇನ್ನಷ್ಟು ವಿಶೇಷವಾಗಿಸುತ್ತದೆ. ಕೆಲವೊಮ್ಮೆ ಸಣ್ಣ ಹಳ್ಳಿಗಳು, ಹೊಲಗಳು ಅದನ್ನೇನೋ ದಾಟಿ ಬಂದಿರಿ ಬೆಟ್ಟಗಳ ನಡುವಿನ ದಾರಿಗಳು ಗ್ರಾಮೀಣ ಸೌಂದರ್ಯವನ್ನು ಪರಿಚಯಿಸುತ್ತವೆ. ಆಫ್ ರೋಡ್ ಟ್ರ್ಯಾಕ್ನಲ್ಲಿ ಬೈಕ್ ನಿಯಂತ್ರಿಸಿ ಸಾಗುವ ಪ್ರತಿ ಕ್ಷಣವೂ ನಿಜವಾದ ಅಡ್ವೆಂಚರ್ ಅನುಭವ ನೀಡುತ್ತದೆ. ನೀವುಗಳು ಸಹ ಬಂದು ಈ ಅನುಭವ ಪಡೆಯಿರಿ. ದಯವಿಟ್ಟು ಸರಿಯಾದ ಗೇರು, ಹೆಲ್ಮೆಟ್ಟು ಮತ್ತು ಜಾಗೃತಿಯೊಂದಿಗೆ ಈ ಪ್ರಯಾಣ ಮಾಡಿದರೆ ಅದು ಸುರಕ್ಷಿತವಾಗಿಯೂ ರೋಮಾಂಚಕರವಾಗಿಯೂ ಆಗಿರುತ್ತದೆ. ನಿಮಗೆ ಒಂದು ಸಿಹಿ ಅನುಭವ ಉಂಟಾಗುವುದು. ನಾವು ಬೆಟ್ಟದ ಬೇಸ್ ಪಾಯಿಂಟ್ ತಲುಪಿದ್ದಾಯಿತು. ಇಲ್ಲಿನ ಸುತ್ತಲಿನ ದೃಶ್ಯ ಹೀಗಿದೆ ನೋಡಿ. ಸದ್ಯಕ್ಕೆ ನಾವು 3 ಇರೋದಿಲ್ಲಿ. ಬನ್ನಿ ಮೇಲ್ಗಡೆ ಹೋಗೋಣ. ಅದಕ್ಕೂ ಮೊದಲು ಇಲ್ಲಿ ನೋಡಿ, ಬಲಕ್ಕೆ ಒಂದು ಚಿಕ್ಕ ಗಣಪತಿ ಗುಡಿ ಇದೆ. ಅದಕ್ಕೆ ಫುಲ್ ಗ್ರಿಲ್ಲಲ್ಲಿ ಸೇಫ್ಟಿ ಮಾಡಿದ್ದಾರೆ. ಇಲ್ಲಿ ಸುಮಾರು ಒಂದು 100 ಮೆಟ್ಲಷ್ಟು ಇರ್ಬೋದು. ಅಕ್ಕಪಕ್ಕ ಗ್ರಿಲ್ ಸಹ ಹಾಕಿದ್ದಾರೆ. ಮೇಲಿನ ನೋಟ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ಜಾಸ್ತಿ ಜನ ಬರಬಾರ್ದು, ಹೌದು. ಇಲ್ಲಿಂದ ಬಂಡೆ ಮೇಲೆ ಹತ್ತಿ ಹೋಗಲು ಕಬ್ಬಿಣದ ಮೆಟ್ಟಲನ್ನು ಅಳವಡಿಸಿದ್ದಾರೆ. ನೋಡಿ ಟಾಪಲ್ಲಿ ಹೇಗಿದೆ. ನಮಗೆ ಇಲ್ಲೊಂದು ಬಸವಣ್ಣ ಸ್ವಾಗತಿಸ್ತಾ ಇದೆ. ಹಾಗೆ ಸುತ್ತಲೂ ನೋಡಿ ವ್ಯೂ ಹೇಗಿದೆ ಅಂತ ಕಣ್ಣು ಕಟ್ಟುತ್ತೆ. ಹಾಗೆ
ಈ ಕಡೆ ಬರೀ ಹಸಿರು ಬೆಟ್ಟ ಗುಡ್ಡಗಳು. ಈ ಸೈಡ್ ಫುಲ್ ನಮಗೆ ಅರ್ಕಾವತಿಯ ಬ್ಯಾಕ್ ವಾಟರ್ಸ್ ಕಾಣುತ್ತೆ. ಎಷ್ಟು ದೂರಕ್ಕೆ ನೋಡಿದ್ರೂ ನಿಮಗೆ ನೀರು ಕಾಣುತ್ತೆ ಒಂದು ಸೈಡ್. ಬಟ್ ಮಳೆಗಾಲದಲ್ಲಿ ಇಲ್ಲಿ ಆಫ್ ರೋಡಿಂಗ್ ಕಷ್ಟ ಅಲ್ವಾ, ಜಾರು ಬೀಳೋದೆ. ಕೆಳಗಡೆವರೆಗೂ ಬಿಡಲಿಲ್ಲ. ಇದೇ ನೋಡಿ ಸಿದ್ದೇಶ್ವರ ಸ್ವಾಮಿಯ ಗುಡಿ. ಪಕ್ಕದಲ್ಲೇ ಒಂದು ನಂದಿ ಇದೆ. ಅರ್ಕಾವತಿ ಬ್ಯಾಕ್ ವಾಟರ್ಸ್ನ ನೋಡ್ತಾ ಕುಂತಿದೆ. ಇಲ್ಲಿ ಈ ಗುಡಿನ ಆ್ಯಕ್ಚುಲಿ ಬೀಗ ಹಾಕಿಟ್ಟಿದ್ದಾರೆ. ಎಷ್ಟು ದಿನಕ್ಕೊಮ್ಮೆ ಬಂದಿಲ್ಲಿ ಪೂಜೆ ಮಾಡ್ತಾರೆ ಅನ್ನೋದು ನಮಗೆ ಗೊತ್ತಿಲ್ಲ. ಆ್ಯಕ್ಚುಲಿ ಇಲ್ಲಿ ನೋಡಿ, ಈ ಅರ್ಕಾವತಿ ಬ್ಯಾಕ್ ವಾಟರ್ಸಲ್ಲಿ ಪೂರ್ತಿ ಈ ಏನು ವಾಟರ್ ಹೇಸಿಂತ್ ಅಂತಾರಲ್ಲ, ಜಲ ಕುಂಬಿ, ಅದು ಪೂರ್ತಿ ಬೆಳ್ಕೊಂಬಿಟ್ಟಿದೆ. ಇದರಿಂದ ನಮಗೆ ಆ್ಯಕ್ಚುಲಿ ಏನು ಪ್ರಯೋಜನ ಇಲ್ಲ. ಯಾಕೆಂದರೆ ಒಳಗಡೆ ಸಸ್ಯಗಳಿಗೆ ಸೂರ್ಯಕಿರಣ ತಲುಪೋದಿಲ್ಲ. ಸೊ ನೀರಿನಲ್ಲಿ ಆಕ್ಸಿಜನ್ ಇರೋದಿಲ್ಲ. ಮತ್ತು ಮೀನುಗಳಿಗೆ ಇದು ಬಹಳ ಹಾನಿ ಉಂಟಾಗುತ್ತಂತೆ. ಮತ್ತು ಈ ಬೋಟ್ ಸಂಚಾರ ಮೀನುಗಾರಿಕೆಗೆ ತುಂಬ ಅಡ್ಡಿಯಾಗುತ್ತೆ. ಮತ್ತು ಇದರಿಂದ ಸೊಳ್ಳೆನೂ ಹೆಚ್ಚಾಗುತ್ತಂತೆ. ಆದಷ್ಟು ಇದನ್ನು ಕ್ಲೀನ್ ಮಾಡಿದ್ರೆ ಒಳ್ಳೆಯದು. ಇನ್ನೇನು ನಮಗೆ ಮಳೆಗಾಲ ಶುರುವಾಗುತ್ತೆ. ಸೊ ನೀರಿನ ಒಳಹರಿವು ಜಾಸ್ತಿ ಇರುತ್ತೆ. ಆವಾಗ ಇದು ನೋಡೋಕ್ಕೆ ಇನ್ನೂ ಚೆನ್ನಾಗಿರುತ್ತೆ. ಈಗ ನಾವು ಅರ್ಕಾವತಿಯ ಬ್ಯಾಕ್ ವಾಟರ್ಸ್ನ ಒಂದು ವ್ಯೂ ಪಾಯಿಂಟ್ ಹತ್ರ ಹೋಗ್ತಾ ಇದ್ದೀವಿ. ಈ ಅರ್ಕಾವತಿ ಬ್ಯಾಕ್ ವಾಟರ್ಸ್ ಪ್ರಕೃತಿ ಪ್ರಿಯರಿಗೆ, ಪಕ್ಷಿ ವೀಕ್ಷಕರಿಗೆ ಮತ್ತು ಫೋಟೋಗ್ರಫಿ ಆಸಕ್ತರಿಗೆ ಒಂದು ಉತ್ತಮ ಸ್ಥಳ. ವಿಶಾಲವಾದ ನೀರಿನ ವಿಸ್ತಾರ, ಸುತ್ತಲಿನ ಬೆಟ್ಟಗಳು, ಹಸಿರು ಪರಿಸರ ಮತ್ತು ನಿಶಬ್ದ ವಾತಾವರಣ ಇಲ್ಲಿಯ ವಿಶೇಷ ಆಕರ್ಷಣೆ. ಪಕ್ಷಿ ವೀಕ್ಷಕರಿಗೆ ಇದೊಂದು ಸ್ವರ್ಗ. ಯಾಕಂದರೆ ಇಲ್ಲಿ ವಿವಿಧ ರೀತಿಯ ಜಲಪಕ್ಷಿಗಳು ಮತ್ತು ಸ್ಥಳೀಯ ಪಕ್ಷಿಗಳನ್ನು ನೋಡಲು ಇದು ಒಂದು ಉತ್ತಮ ಸ್ಥಳ. ಬೆಳಗಿನ ಜಾವ ಮತ್ತು ಸಂಜೆಯ ಸಮಯ ಪಕ್ಷಿ ವೀಕ್ಷಣೆಗೆ ಸೂಕ್ತ. ಪ್ರಕೃತಿಯ ಮಧ್ಯೆ ಅಪರೂಪದ ಪಕ್ಷಿಗಳ ಛಾಯಾಚಿತ್ರಕ್ಕೆ ಅವಕಾಶ. ಫೋಟೋಗ್ರಫಿಗೆ ಅದ್ಭುತ ಸ್ಥಳ. ಸೂರ್ಯೋದಯ ಮತ್ತು ಸೂರ್ಯಾಸ್ತದ ಮನಮೋಹಕ ದೃಶ್ಯಗಳನ್ನು ನೀರಿನಲ್ಲಿ ಪ್ರತಿಬಿಂಬಿಸುವ ಬೆಟ್ಟಗಳು ಮತ್ತು ಆಕಾಶದ ಸೌಂದರ್ಯ ಡ್ರೋನ್ ಹಾಗೂ ಲ್ಯಾಂಡ್ಸ್ಕೇಪ್ ಫೋಟೋಗ್ರಫಿಗೆ ಸೂಪರ್ ಲೊಕೇಶನ್. ಮಳೆಗಾಲದ ನಂತರ ಹಸಿರು ಮತ್ತು ನೀರಿನ ಸೊಬಗು ಇನ್ನಷ್ಟು ಹೆಚ್ಚಾಗುತ್ತದೆ. ಇದೇ ನೋಡಿ ಅರ್ಕಾವತಿ ಆಣೆಕಟ್ಟು. ಇದಕ್ಕೆ ಹಾರೋಬೆಲೆ ಆಣೆಕಟ್ಟು ಅಂತಲೂ ಕರೆಯುತ್ತಾರೆ. ಇದು ಕಾವೇರಿಯ ಉಪನದಿಯಾದ ಅರ್ಕಾವತಿ ನದಿಗೆ ಅಡ್ಡಲಾಗಿ ನಿರ್ಮಿಸಲಾದ ಒಂದು ಮಹತ್ವದ ನೀರಾವರಿ ಮತ್ತು ಮನರಂಜನಾ ರಚನೆಯಾಗಿದೆ. ಇದು 2004ನೇ ಇಸ್ವಿಯಲ್ಲಿ ರಚನೆಯಾಗಿದ್ದು, ಇದರ ಉದ್ದ ಬಂದು 720 ಮೀಟ್ರ್ ಇದೆ ಮತ್ತು ಇದರ ಹೈಟ್ ಬಂದು 97 ಫೀಟ್ ಇದೆ ಅಡಿಪಾಯದಿಂದ. ಈ ಡ್ಯಾಮ್ಗೆ 8 ಸ್ಪಿಲ್ವೇ ಗೇಟ್ಗಳಿದೆ. ಅದರಲ್ಲಿ ಒಂದನ್ನು ಮಾತ್ರ ಲೈಟಾಗಿ ಓಪನ್ ಮಾಡಿದ್ದಾರೆ. ನಾವು ನೋಡ್ಬೋದು ಇಲ್ಲಿ ನೀರು ಸಣ್ಣದಾಗಿ ಹರಿತಾ ಇರೋದು. ಇದರದ್ದು ಇನ್ನೊಂದು ವಿಶೇಷತೆ ಏನಂದರೆ, ನಾವು ಈ ಡ್ಯಾಮ್ ಮೇಲೆ ಗಾಡಿಗಳು ಹಾಸಿ ಹೋಗ್ಬೋದು. ಅದರಿಂದ ನಮಗೆ ಸುತ್ತಲಿನ ಪರಿಸರದ ಸೊಬಗನ್ನು ನಾವು ಸವಿಬಹುದು.
ಹಾಗೆ ಹಾಯ್ ಅಂದ್ಬಿಡೋಣ. ಏಯ್ ಇಲ್ಲಿಂದ ನಮ್ಮ ಪ್ರಯಾಣ ಬೆಂಗಳೂರಿನ ಕಡೆಗೆ ಸ್ಟಾರ್ಟ್ ಮಾಡಿದ್ವಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.